ನನಗೆ ಸಾಕಷ್ಟು ಸಹೋದರಿಯರ ಅಪಾರವಾದ ಅದ್ಭುತವಾದ ಸ್ನೇಹ ಬಳಗ ಹೊಂದಿದೆ. ನನ್ನ ಮೊಬೈಲ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಜಸ್ಟ್ ಸಿಸ್ಟರ್ ಅಂತ ಸರ್ಚ್ ಮಾಡಿಬಿಟ್ರೆ ಸಾಕು, ಒಂದು 150 ನಂಬರ್ ಬರ್ತಾವೆ. ಅಕ್ಕ ಅಂತ ಸರ್ಚ್ ಮಾಡಿದರೆ ಒಂದು 50 ಜನ ಅಕ್ಕಂದಿರ ನಂಬರ್. ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಜನ ಪ್ರೀತಿಯಿಂದ ಅಣ್ಣ ಅಂತ ಮೆಸೇಜ್ ಹಾಕ್ತಾರೆ. ಶಾಪೂರವೆಂಬ ದೊಡ್ಡ ನಗರದಲ್ಲಿ ಅಸಂಖ್ಯಾತ ಸಹೋದರಿಯರು ಆತ್ಮೀಯರಾಗಿದ್ದಾರೆ. ಇನ್ನು ಒಡಹುಟ್ಟಿದ 3 ಜನರ ಪ್ರೀತಿಯಂತೂ ಅಮೂಲ್ಯ ಮತ್ತು ಅನರ್ಘ್ಯ. ಅವರೆಲ್ಲರೂ ನನಗೆ ಬೇಕಾದವರು, ನನ್ನ ಕಷ್ಟ ಸುಖಗಳನ್ನು ಕೇಳುವವರು, ನನ್ನ ಸಂತೋಷವನ್ನು ಸಂಭ್ರಮಿಸುವವರು, ಸಂಕಷ್ಟಗಳಲ್ಲಿ ಸಾಂತ್ವನ ಹೇಳುವವರು. ಅವರೆಲ್ಲರ ಪ್ರೀತಿ, ವಿಶ್ವಾಸ, ಗೌರವಗಳಿಗೆ ಬೆಲೆ ಕಟ್ಟಲಾಗದು. ಅವ್ರ ಬಗ್ಗೆ ಏಕೆ ಹೇಳಿದೆ ಅಂದರೆ, ಅದೆಷ್ಟೋ ಸಂದರ್ಭಗಳಲ್ಲಿ ನಾನು ತಂದೆಯ ಧೈರ್ಯ ಮತ್ತು ತಾಯಿಯ ಪ್ರೀತಿಯನ್ನು ಅವರಲ್ಲಿ ಕಂಡಿದ್ದೇನೆ. ಅಂತಹ ದೊಡ್ಡ ಸಹೋದರಿಯರ ಬಳಗದಲ್ಲಿ ನನ್ನ ಪಾಲಿನ ನಗುವಿನ ಟಾನಿಕ್ ಅಂದರೆ ಅದು ನನ್ನ ತಂಗಿ ಶಾಂತು. ಅತ್ಯಂತ ದುಃಖದ ಸಿಚುವೇಶನ್ಗಳಲ್ಲಿಯೂ ಆಕೆಗೆ ಕರೆ ಮಾಡಿ ಹೃದಯದುಂಬಿ ನಕ್ಕು ಮಾತನಾಡಿದ್ದೇನೆ. ಬಹುಶಃ ನಾವಿಬ್ಬರು ಸೀರಿಯಸ್ ಆಗಿ ಮಾತನಾಡಿದ ಉದಾಹರಣೆಗಳೇ ಇಲ್ಲ. ಹೀಗೆ ಒಂದು ಗುರುವಾರದ ಇಳಿ ಸಂಜೆಯಲ್ಲಿ ತಂಗಿ ಶಾಂತುಗೆ ಕಾಲ್ ಮಾಡಿದ್ದೆ. ಏನು ಮಾಡ್ತಾ ಇದ್ದೀಯ ತಂಗಿ ಎಂದು ಪ್ರೀತಿಯಿಂದ ಕೇಳಿದೆ. ಏನಿಲ್ಲಣ್ಣ, ಅಪ್ಪ ಅಮ್ಮ ಅಕ್ಕ ತಮ್ಮನವರೊಂದಿಗೆ ಮಾತಾಡ್ತಾ ಕೂತಿದ್ದೀನಿ ನೋಡು ಎಂದಳು. ಅವಳ ಮೊಗದಲ್ಲಿ ಖುಷಿ ಇತ್ತು. ಇಳಿ ಸಂಜೆ ಹೊತ್ತಲ್ಲಿ ಆ ಮನೆಯ ಮನಸ್ಸುಗಳ ಸಂಭ್ರಮದಲ್ಲಿರುವಾಗ ನನಗೆ ಸಡನ್ಲಿ ನೆನಪಿಗೆ ಬಂದಿದ್ದು, ಬದುಕಿನ ಬಹುದೊಡ್ಡ ಬೆಳವಣಿಗೆ ಹಂತದಲ್ಲಿಯೇ ಈ ಬರಹಗಾರನಿಂದ ಅಗಲಿದ ಭಾವನಾತ್ಮಕ ಜೀವಿ ಅಪ್ಪ ಮತ್ತು ನನ್ನಿಂದ 36 ಕಿಲೋಮೀಟರ್ ದೂರಿನ ಅಪ್ಪನ ಮನೆಯಲ್ಲಿದ್ದ ನನ್ನವ್ವ. ನಲುಮೆಯ ಹೃದಯಗಳಿಗೆ ಒಲವಿನ ನಮಸ್ಕಾರಗಳು. ಇದು ನಿಮ್ಮ ಜೀವಧ್ವನಿ ಬಸವರಾಜ್ ವನದುರ್ಗ. ಇವತ್ತಿನ ಈ ಕ್ಷಣದ ಅತ್ಯಂತ ಪ್ರೌಡ್ಫುಲ್ ವಿಷಯ ಬಂದ್ಬಿಟ್ಟು ತಂದೆಯ ವ್ಯಾಲ್ಯೂ ಮತ್ತು ತಾಯಿಯ ಲವ್. ಈ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಎದೆಯೊಳಗಿನ ಪದಪುಂಜ ನನ್ನನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಅದೇ ಪ್ರಮಾಣದಲ್ಲಿ ಎಮೋಷನ್ಸ್ಗಳು ನನ್ನ ಜೊತೆ ಆಗ್ತಾವೆ, ನನ್ನನ್ನು ಕಾಡ್ತಾವೆ, ನನ್ನಿಂದ ಏನನ್ನೋ ಬೇಡ್ತಾವೆ, ಅಕ್ಷರವಾಗಿ ಮೂಡ್ತಾವೆ, ಧ್ವನಿಯಾಗಿ ತಾವೇ ಮಾತಾಡ್ತಾವೆ. ಬಿಕಾಸ್ ಇದು ಎತ್ತ ದೇವರುಗಳ ವಿಷಯ. ಡಿಯರ್ ಫ್ರೆಂಡ್ಸ್, ನಾವು ಈ ಜಗತ್ತಿನ ವೈವಿಧ್ಯತೆ, ಐತಿಹಾಸಿಕತೆ, ಪೌರಾಣಿಕತೆ, ಸಾಂಸ್ಕೃತಿಕತೆ, ಪ್ರಾದೇಶಿಕತೆ, ಎಜುಕೇಷನ್ನು, ಎಮೋಷನ್ಸು, ಎಂಪ್ಲಾಯ್ಮೆಂಟು, ಎನ್ವೈರ್ಮೆಂಟ್ ಎಂಬಂತೆ ಹೀಗೆ ಸುಮಾರು ವಿಷಯಗಳ ಬಗ್ಗೆ ಬರೀಬೋದು, ಮಾತಾಡ್ಬೋದು, ಚರ್ಚೆ ಕೂಡ ಮಾಡ್ಬೋದು. ನಿಜ, ಅದು ನಮ್ಮ ಶಿಕ್ಷಣ ಸಾಮರ್ಥ್ಯ, ಕಲಿಯುವಿಕೆ, ಓದುವಿಕೆಯ ತಾಕತ್ತು. ಬಟ್ ನಮಗೆ ಈ ಜಗತ್ತನ್ನು ಪರಿಚಯಿಸಿದ, ಬದುಕನ್ನು ಪೋಷಿಸಿದ, ಮಾತನಾಡಲು ಕಲಿಸಿದ, ಶಿಕ್ಷಣ ಕಲಿಯಲು ಪ್ರೋತ್ಸಾಹಿಸಿದ ತಂದೆ ತಾಯಿಗಳ ಬಗ್ಗೆ ಮಾತನಾಡದೆ ಹೋದರೆ ಹೇಗೆ? ತಮ್ಮ ಬದುಕು ಕನಸುಗಳನ್ನು ತ್ಯಾಗ ಮಾಡಿ ಮಕ್ಕಳೇ ಪ್ರಪಂಚವೆಂಬಂತೆ ಜೀವಿಸಿದ ಎತ್ತ ಕರುಳು ಹೊತ್ತ ಹೆಗಲಿನ ಬಗ್ಗೆ ಮಾತನಾಡದೆ ಹೋದರೆ ನನ್ನ ಪ್ರಕಾರ ಆ ಜನ್ಮವೇ ವ್ಯರ್ಥ ಕಣ್ರಿ. ಹುಟ್ಟುಡ್ತಾನೆ ಬಂಗಾರದ ಸ್ಪೂನನ್ನು ಬಾಯಲ್ಲಿಟ್ಕೊಂಡು ಹುಟ್ಟಿರೋ ರಿಚೆಸ್ಟ್ ಫ್ಯಾಮಿಲಿಯ ಚಿಲ್ಡ್ರನ್ಸ್ಗಳಿಗೂ, ತಾಯಿಯ ಹರಿದ ಕುಬಸದಲ್ಲಿಯೇ ಎದೆಯಾಳು ಸವಿದು ಬೆಳೆದಿರೋ ಗುಡಿಸಲ ಕಂದಮ್ಮಗಳಿಗೂ, ಕನಸು ಪರಿಶ್ರಮಗಳ ಸಾಕಷ್ಟು ಸಂಘರ್ಷದ ಮಿಡಲ್ ಕ್ಲಾಸ್ನಲ್ಲಿ ಹುಟ್ಟಿರೋ ಮಕ್ಕಳಿಗೂ ಬದುಕುಗಳ ಭೇದವಿರಬಹುದು. ಆದರೆ ತಂದೆ ತಾಯಿಯ ಪ್ರೀತಿ ಮಾತ್ರ ಒಂದೇ ಕಣ್ರಿ. ಶ್ರೀಮಂತರ ಮನೆಯ ತಂದೆ ತಾಯಿಗಳಿಗೂ, ಮಿಡಲ್ ಕ್ಲಾಸ್ ಬದುಕಿನ ತಂದೆ ತಾಯಿಗಳಿಗೂ, ಬಡತನದ ಬೇಗೆಯಲ್ಲಿ ಬದುಕು ಕಳೆಯುವ ಬಡತನದ ತಂದೆ ತಾಯಿಗಳಿಗೂ ಬದುಕಿನ ರೀತಿ ನೀತಿಗಳಲ್ಲಿ ವ್ಯತ್ಯಾಸವಿರಬಹುದೇನೋ ನಿಜ. ಆದರೆ ಆ ತಂದೆ ತಾಯಿ ಎಂಬ ಶ್ರೇಷ್ಠ ಸ್ಥಾನಗಳಲ್ಲಿ ಎಂದಿಗೂ ಭೇದವಿಲ್ಲ. ತಮ್ಮ ಬದುಕಿನ ಸಮಯ, ಶ್ರಮ, ಸಂಪಾದನೆಯ ಬಹುಪಾಲನ್ನು ಪ್ರತಿಯೊಬ್ಬ ತಂದೆ ತಾಯಿಯೂ ತಮ್ಮ ಮಕ್ಕಳಿಗಾಗಿಯೇ ಮೀಸಲಿಟ್ಟಿರ್ತಾರೆ. ಈ ಮಾತನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಅನೇಕರು ತಮ್ಮ ತಂದೆ ತಾಯಿಗಳನ್ನು, ಮನೆಯ ಪರಿಸ್ಥಿತಿಗಳನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಂಡು ಮರುಗುತ್ತಾರೆ, ಕೊರಗುತ್ತಾರೆ.
ಅತಿರೇಕದ ಕೆಲವರಂತೂ ತಂದೆ ತಾಯಿಗಳನ್ನು ಬಾಯಿ ಬಂದಂಗೆ ಬೈದು ಬಿಡ್ತಾರೆ, ಕೈಗೆಟುಕದಿರೋದನ್ನು ಬಯಸ್ತಾರೆ. ಪ್ಲೀಸ್ ಡಿಯರ್ ಫ್ರೆಂಡ್ಸ್, ಮೈ ಸ್ಪೆಷಲ್ ರಿಕ್ವೆಸ್ಟ್ ಟು ಎವ್ರಿ ಒನ್, ಬಡತನದ ವಿಚಾರವಾಗಿ, ಬಯಕೆಗಳ ವಿಚಾರವಾಗಿ ಎಂದಿಗೂ ಹೋಲಿಕೆ ಮಾಡಿಕೊಂಡು ತಂದೆ ತಾಯಿಗಳನ್ನು ಬೈದು ಹೀಯಾಳಿಸಬೇಡಿ. ನಿಮ್ಮ ಕನಸಿನ ಬೈಕ್ಗೋ, ಕಾರ್ಗೋ, ಬಂಗ್ಲೆಗೋ ತೆರಿಗೆ ಇಲ್ಲ, ಬಿಕಾಸ್ ಅದು ಬಯಕೆ. ಆದರೆ ಅವುಗಳ ಖರೀದಿಗೆ, ಕಟ್ಟುವಿಕೆಗೆ ಎಷ್ಟೋ ಪರಿಶ್ರಮ ಬೇಕು ಗೊತ್ತಾ? ಕಾಸು ಎಂದಿಗೂ ಸುಮ್ಮನೆ ಬರುವಂಥದ್ದಲ್ಲ. ಸಂಸಾರವೆಂಬ ಎತ್ತಿನ ಬಂಡಿ ಎಳೆದುಕೊಂಡು ಹೋಗುವಾಗ ಅದೆಷ್ಟೋ ಬಾರಿ ಅಪ್ಪನ ಅಂಗಿ ಹರಿದಿರುತ್ತದೆ, ಅಮ್ಮನ ಚಪ್ಪಲಿ ಸವಿದಿರುತ್ತದೆ. ಅದೆಷ್ಟೋ ಹಗಲುಗಳನ್ನು ಅಪ್ಪ ಉಪವಾಸ ಕೊಂದಿರುತ್ತಾನೆ. ಕೇವಲ ಅನ್ನವನ್ನಷ್ಟು ಉಂಡು ಅರ್ಧಂಬರ್ಧ ಊಟದೊಂದಿಗೆ ಅಮ್ಮ ರಾತ್ರಿಗಳೊಂದಿಗೆ ನರಳಿರುತ್ತಾಳೆ. ಮಕ್ಕಳನ್ನು ಓದಿಸುವ ಸಲುವಾಗಿ ಯಾರದ್ದೋ ಮನೆ ಮುಂದೆ ಕೈಕಟ್ಟಿ ನಿಂತು ಸಾಲದ ನೋಟುಗಳನ್ನು ತಂದಿರುತ್ತಾನೆ ಅಪ್ಪ. ಅಪ್ಪನಿಗೆ ತಿಳಿಯದಂತೆ ಅಮ್ಮ ಹಣ ಉಳಿಸಿ ನಿಮ್ಮೆಲ್ಲರ ಆಶೆಗಳಿಗೆ ಕಾಸು ದಾರಿ ಎರೆದಿರುತ್ತಾಳೆ. ಯಾರಿಗಾದರೂ ಈ ಪರಿಯ ಕಷ್ಟ, ಯಾರಿಗಾಗಿ ಉಪವಾಸ, ಯಾರಿಗಾಗಿ ಹಗಲಿರುಳು ಪರಿಶ್ರಮ, ಯಾರಿಗಾಗಿ ಸಾಲದ ಹೊರೆ? ನಮಗಾಗಿ ಅಲ್ವೇನ್ರಿ? ಮಕ್ಕಳೆಂಬ ಅದ್ಭುತ ಪ್ರಪಂಚವನ್ನು ಬೆಳಗಳು ಮೇಣದ ಬತ್ತಿಯಂತೆ ಸುಟ್ಟು ಕರಗಿ ಎಣವಾಗಿರುತ್ತಾರೆ ಎತ್ತವರು. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕಣ್ರಿ. ಯಾವುದೋ ಪುಸ್ತಕದ ಪುಟದಲ್ಲಿ ಓದಿದ್ದಲ್ಲ, ಯೂಟ್ಯೂಬ್ನಲ್ಲಿ ಕೇಳಿದ್ದಲ್ಲ, ಸಿನಿಮಾದಲ್ಲಿ ನೋಡಿದ್ದಲ್ಲ. ನನ್ನ ಬದುಕಿನಲ್ಲಿಯೇ ನನ್ನಪ್ಪ ನನ್ನ ಕಣ್ಣುಗಳನ್ನು ಒದ್ದೆಯಾಗುವಂತೆ ಮಾಡಿದ ಪ್ರಥಮ ಕ್ಷಣದ ಸ್ಮರಣೆ ಮಾಡಿಕೊಳ್ತೀನಿ. ಅದು 2020ನೇ ಇಸವಿಯ ನಾನಾಗ SLC ಓದ್ತಾ ಇದ್ದೆ. ಸಂಪೂರ್ಣ ಜಗತ್ತು ಕರೋನಾ ಮಹಾಮಾರಿಗೆ ತತ್ತರಿಸಿ ಹೋಗಿತ್ತು. ನಾನಾಗ ಪ್ರೇಮಲೋಕದಲ್ಲಿ ಮುಳುಗಿ ಹೋಗಿದ್ದೆ. ಜಗತ್ತಿಗೆ ಒಂದು ಚಿಂತೆಯಾಗಿದ್ದರೆ ನನಗೆ ಹೆವಿ ಲವ್ನ ಡಿಪ್ರೆಷನ್. ಆ ಸಮಯದಲ್ಲಿ ಪ್ರೇಮ ಯಾತನೆ ನನ್ನ ಹೃದಯವನ್ನು ಮಿತಿಮೀರಿ ಮಿಡಿದಿತ್ತು. ಚಿಂತೆ ನನ್ನ ತಿಂದು ಹಾಕಿತ್ತು. ದೇಹದಲ್ಲಿನ ರಕ್ತ ಕುಂದಿ ಹೋಗಿತ್ತು. ನನ್ನನ್ನು ಶಹಾಪುರದ ದುಕಾನೆಯೊಂದರಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಶಹಾಪುರದ ಜಯಶ್ರೀ ಲಾಡ್ಜ್ನ ಗ್ರೌಂಡ್ ಫ್ಲೋರ್ನಲ್ಲೊಂದು ಆಸ್ಪತ್ರೆ ಇತ್ತು. ಅಲ್ಲಿಯ 2ನೇ ಬೆಡ್ನಲ್ಲಿ ನನ್ನನ್ನು ಅಂಗಾತ ಮಲಗಿಸಲಾಗಿತ್ತು. ದೂರದಲ್ಲಿ ಕೂತಿದ್ದ ಅಮ್ಮ ಅಸ್ಪಷ್ಟವಾಗಿ ಕಾಣುತ್ತಿದ್ಲು. ನನ್ನ ಉಸಿರಾಟದಲ್ಲಿಯೂ ಸಂಕಟ ಸರಸವಾಡುತ್ತಿತ್ತು. ಸಮಯ ಸರಿಸುಮಾರು ಮಧ್ಯಾಹ್ನ 12 ಗಂಟೆಯಾಗಿತ್ತು. ಅಪ್ಪ ತನ್ನ ಆಟೋ ಸ್ಟ್ಯಾಂಡ್ನಿಂದ ನಡೆದುಕೊಂಡು ಬಂದಿದ್ದ. ಮಾಸ್ಕ್ ಇಲ್ಲವೆಂಬ ಮುಖಕ್ಕೆ ಕರ್ಚಿಪ್ ಕಟ್ಟಿಕೊಂಡಿದ್ದ. ಸೀದಾ ಬಂದಾತ ಅಮ್ಮನ ಪಕ್ಕದಲ್ಲಿ ಕೂತಿದ್ದ. ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿದ್ದ ನಾನು ದೂರದಿಂದಲೇ ಮಂಜುಗಣ್ಣಿನಿಂದ ಅವರಿಬ್ಬರನ್ನು ಗಮನಿಸುತ್ತಿದ್ದೆ. ಅಪ್ಪ ವೃತ್ತಿಯಲ್ಲಿ ಆಟೋ ಡ್ರೈವರ್ ಆಗಿದ್ದ. ಆ ವೃತ್ತಿ ಬಗ್ಗೆ ಎಂದಿಗೂ ಅಪ್ಪನಿಗೆ ಕೀಳಿರಿಮೆ ಇರಲಿಲ್ಲ. ನಮಗೆ ಅನ್ನ, ಆಶ್ರಯ, ಅಕ್ಷರ, ಕಾಸು, ಕನಸುಗಳಿಗೆ ಆಟೋ ಮತ್ತು ಅಪ್ಪನೇ ಆಸರೆಯಾಗಿದ್ದರು. ನಮಗೆ ಹೆಮ್ಮೆ ಇದೆ, ನಮ್ಮಪ್ಪ ಆಟೋ ಡ್ರೈವರ್. ಎಸ್, ಅನ್ನ ಕೊಟ್ಟ ಉದ್ಯೋಗದ ಬಗ್ಗೆ ಅಭಿಮಾನ ಇರಬೇಕು ಕಣ್ರಿ. ಆ ಅಭಿಮಾನ ನಮ್ಮ ಮನೆಯ ಎಲ್ಲ ಮನಸ್ಸುಗಳಲ್ಲೂ ಇತ್ತು. ಓಕೆ, ಆ ದಿನ ಅಪ್ಪ ಅಮ್ಮ ಇಬ್ಬರು ಡಾಕ್ಟರ್ ಹತ್ರ ಏನೋ ಮಾತಾಡಿದರು. ಡಾಕ್ಟರ್ ಸಾಹೇಬರು ಟ್ಯಾಬ್ಲೆಟ್ಸ್ ಬರೆದು ಅಮ್ಮನ ಕೈಗೆಟ್ಟರು. ಆವತ್ತು ನಾನು ಅಸ್ಪಷ್ಟವಾಗಿ ಕಂಡಂತಹ ಕ್ಷಣವನ್ನು ಇಂದಿಗೂ ನನ್ನ ಕಂಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಅಪ್ಪ ತನ್ನ 3 ಕಿಸೆಗಳಿಂದ ಇರೋ ಬರೋ ದುಡ್ಡನ್ನೆಲ್ಲ ತೆಗೆದು ಅಮ್ಮನ ಕೈಗೆಟ್ಟ. ಅಮ್ಮ ಆ ಕಾಸನ್ನೆಲ್ಲ ತೆಗೆದುಕೊಂಡು ಮೆಡಿಕಲ್ನತ್ತ ಹೋದಳು. ಆ ಕ್ಷಣವನ್ನು ಕಂಡ ನನಗೆ ಎಲ್ಲಿಲ್ಲದ ದುಃಖ, ಕಣ್ಣೀರು ಕಣ್ತುಂಬಿ ಬಂತು. ಸೀದಾ ಹಾಸಿಗೆಯಿಂದ ಎದ್ದು ಕೂತೆ. ಗ್ಲೂಕೋಸ್ ಕಿತ್ತಿ ಎಸೆದೆ. ಅಲ್ಲಿಂದ ಎದ್ದು ಹೊರಗೆ ಬಂದೆ ನಿಂತೆ. ಅಪ್ಪ ಅಲ್ಲಿಯ ಬಸ್ ಸ್ಟ್ಯಾಂಡ್ನಲ್ಲಿದ್ದ ಚಹಾದ ಅಂಗಡಿ ಮುಂದೆ ಚಹಾ ಕುಡಿಯುತ್ತಾ ನಿಂತಿದ್ರು. ಆತನ ಕಂಗಳಲ್ಲಿ ಹಸಿವಿತ್ತು ಕಣ್ರಿ. ಆ ಕ್ಷಣ ನೆನೆಸ್ಕೊಂಡ್ರೆ ಇವಾಗಲೂ ದುಃಖ ಆಗುತ್ತೆ. ಅಪ್ಪ,
ಐ ಮಿಸ್ ಯು ಪಾ. ಅಪ್ಪನ ಬದುಕು, ಅಪ್ಪನ ದುಡಿಮೆ, ಅಪ್ಪನ ಕನಸು ಯಾವತ್ತಿಗೂ ನನಗೆ ಇನ್ಸ್ಪೈರ್. ಈ ಸಂಪೂರ್ಣ ಜಗತ್ತು ತಾಯಿ ಮೌಲ್ಯವನ್ನು ಎತ್ತಿ ತೋರಿಸುವ ಭರದಲ್ಲಿ ತಂದೆಯ ತ್ಯಾಗದ ಬದುಕನ್ನು ಹಿಂದಕ್ಕೆ ತಳ್ಳಿದೆ. ಎತ್ತ ತಂದೆ ತಾಯಿ ಇಬ್ಬರಿಗೂ ಒಂದೇ ಸ್ಥಾನ, ಒಂದೇ ಗೌರವ, ಒಂದೇ ಬಗೆಯ ಮೌಲ್ಯ ಸಿಗಬೇಕೆಂಬುದು ನನ್ನ ವಾದ. ಇನ್ನು ತಾಯಿ ಪ್ರೀತಿ ಬಗ್ಗೆ ಹೇಳೋದಾದರೆ ಡಾಕ್ಟರ್ ರಂಗರಾಜ್ ಹೊನದುರ್ಗ ಸರ್ ಅವರ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ನಿಯತ್ತಿಗೆ ನಾಯಿ, ತ್ಯಾಗಕ್ಕೆ ತಾಯಿ. ಎಂಥ ಮಾತ್ರಿ ಇದು? ಜಗತ್ತಿನಲ್ಲಿ ತಾಯಿಯ ತ್ಯಾಗಗಳಿಗೆ ಎಂದಾದರೂ ಬೆಲೆ ಕಟ್ಟಕ್ಕಾಗ್ತದಾ? ನೆವರ್ ಕಣ್ರಿ. ತನ್ನ ತ್ಯಾಗಗಳಿಂದಲೇ ಮಕ್ಕಳ ಬದುಕನ್ನು ಬೆಳಗಿರುತ್ತಾಳೆ ತಾಯಿ. ಹಾಗಾಗಿಯೇ ರವಿ ಬೆಳಗೇರಿ, ವಿನೋದ್ ರಾಜ್ಕುಮಾರ್ ಅಂತವರು ತಾಯಿಯನ್ನು ದೇವರ ಹಾಗೆ ಪೂಜಿಸಿದರು. ನೀವು ನಿಮ್ಮ ತಂದೆ ತಾಯಿಗಳನ್ನು ಒಮ್ಮೆ ಅಬ್ಸರ್ವ್ ಮಾಡಿ ನೋಡಿ. ತಮ್ಮ ಬಟ್ಟೆಗಳ ಬಣ್ಣ ಮಾಸಿದ್ರೂ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಖರೀದಿಸ್ತಾರೆ. ತಮ್ಮ ಚಪ್ಪಲಿಗಳು ಸವಿದಿದ್ದರೂ ಮಕ್ಕಳಿಗೆ ಬ್ರ್ಯಾಂಡೆಡ್ ಶೂಗಳನ್ನು ಕೊಡಿಸ್ತಾರೆ. ತಾವು ಅಕ್ಷರ ಕಲಿಯದೇ ಇದ್ದರೂ ತಮ್ಮ ಮಕ್ಕಳಿಗೆ ನೌಕರಿ ಬರುವವರೆಗೂ ಓದಿಸ್ತಾರೆ. ತಾವು ಹೊರ ಪ್ರಪಂಚ ನೋಡದೇ ಇದ್ದರೂ ತಮ್ಮ ಮಕ್ಕಳಿಗೆ ಪ್ರವಾಸಕ್ಕೆ ಕಳಿಸ್ಕೊಡ್ತಾರೆ. ಇವೆಲ್ಲವುಗಳ ಹಿಂದೆ ಯಾವುದಾದ್ರೂ ಸ್ವಾರ್ಥ ಇದೆಯನ್ರಿ? ನೋವೇ ಇಲ್ಲ ಕಣ್ರಿ. ನಾವು ಬದುಕಿರುವುದಕ್ಕಿಂತ 10 ಪಟ್ಟು ಚೆನ್ನಾಗಿ ನಮ್ಮ ಮಕ್ಕಳು ಬದುಕಲಿ ಎಂಬ ಹಂಬಲ ಆ ಎತ್ತವರದಾಗಿರುತ್ತದೆ. ಆ ಹಂಬಲಗಳಿಗೆ, ಕನಸುಗಳಿಗೆ ನಾವೆಂದಿಗೂ ನೀರೆರಚಬಾರದು ಕಣ್ರಿ. ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡೋದು ಒಂದೇ ಕಣ್ರಿ. ಫಸ್ಟ್, ಯು ಆರ್ ಅಕ್ಸೆಪ್ಟೆಡ್ ಯುವರ್ ಫ್ಯಾಮಿಲಿ ಆ್ಯಂಡ್ ಪೇರೆಂಟ್ಸ್. ಮಿಡಲ್ ಕ್ಲಾಸ್ ಆದರೂ ಇರಲಿ, ಬಡತನ ಆದರೂ ಇರಲಿ, ಮೊದಲು ನಾವು ನಮ್ಮ ಫ್ಯಾಮಿಲಿ ಜೊತೆಗಿರಬೇಕು. ಎತ್ತವರ ಬಗ್ಗೆ ಗೌರವವಿರಲಿ, ಕಾಳಜಿ ಇರಲಿ. ದಿನನಿತ್ಯನೂ ಅವರೊಂದಿಗೆ ಮಾತನಾಡಿ, ಕಷ್ಟ ಸುಖಗಳಲ್ಲಿ ಜೊತೆಯಾಗಿ. ನಿಮ್ಮನ್ನು ಭಾಳಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ, ಅದರ ಬಗ್ಗೆ ಹೆಮ್ಮೆ ಇರಲಿ. ಮಕ್ಕಳು ಮಾತಿನಾಗದಾವಂದರೆ ಸಾಕು, ಅಷ್ಟೇ ಸಾಕು ಕಣ್ರಿ. ಅವರು ನಿಶ್ಚಿಂತೆಯಿಂದ, ನೆಮ್ಮದಿಯಿಂದ ನಿಮ್ಮೊಂದಿಗೆ ಜೀವಿಸ್ತಾರೆ. ನನ್ನ ಮೊದಲ ಪುಸ್ತಕದಲ್ಲಿ ಒಂದಿಷ್ಟು ಸಾಲುಗಳನ್ನು ಬರೆದಿದ್ದೆ. ದೇವರ ನಂಬುತ್ತಾ ದೇಗುಳವ ಸುತ್ತಿ ಎತ್ತ ದೇವರ ಮರೆತರೆ ಹೇಗೆ ಅಂತ. ಖರೆ ಅಲ್ವೇನ್ರಿ? ಗುಡಿಯ ದೇವರ ಸುತ್ತುವ ನಾವು ಎತ್ತ ದೇವರುಗಳನ್ನು ಮರೀಬಾರ್ದು. ಈ ಸೃಷ್ಟಿಯಲ್ಲಿ ಅನೇಕರಿಗೆ ತಂದೆ ತಾಯಿಗಳೇ ಇಲ್ಲ. ಕೆಲವರಿಗೆ ತಂದೆ ಇಲ್ಲ, ಇನ್ನು ಕೆಲವರಿಗೆ ತಾಯಿ ಇಲ್ಲ. ಅವರ ಸಂಕಷ್ಟಗಳನ್ನು ಕೇಳಿದರೆ ಜೀವ ಕಣ್ಣೀರಿಡ್ತದೆ. ಸೊ ನನ್ನ ರಿಕ್ವೆಸ್ಟ್, ದಯವಿಟ್ಟು ನಿಮ್ಮ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳಿ. ತಂದೆಯ ವ್ಯಾಲ್ಯೂ, ತಾಯಿಯ ಲವ್ ಗ್ರೇಟೆಸ್ಟ್ ಆದಂಥ ಸಂಗತಿಗಳು. ತಂದೆಯ ಬುದ್ಧಿಮಾತು, ತಾಯಿಯ ನೀತಿ ಪಾಠ ಜಗತ್ತಿನ ಶ್ರೇಷ್ಠ ಉಪನ್ಯಾಸಗಳು. ಅವುಗಳಿಂದ ಎಂದಿಗೂ ವಂಚಿತರಾಗಬೇಡಿ. ಹಾಂ, ಒಂದು ಮಾತು, ನೀವು ಬದುಕಿರೋವರೆಗೂ ನಿಮ್ಮ ತಂದೆ ತಾಯಿಗಳು ವೃದ್ಧಾಶ್ರಮದ ದಾರಿ ಹುಡುಕಿಕೊಡೋದು. ಆ ಥರ ಬದುಕಿ ಜೀವಿಸಬೇಕು. ರೆಸ್ಪೆಕ್ಟ್ ಆ್ಯಂಡ್ ಲವ್ ವಿತ್ ಯುವರ್ ಪೇರೆಂಟ್ಸ್. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಂತಿ ನಿಮ್ಮ ಜೀವಧ್ವನಿ ಬಸವರಾಜ್ ಹೊನದುರ್ಗ.